ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ್ಕರ್ ಅವರಿಗೆ ಒಂದು ಕಾನೂನು ನನಗೊಂದು ಕಾನೂನು ಅಂತ ಸಿಟಿ ರವಿ ಅವರು ಅಸಮಾಧಾನ ಹೊರಹಾಕಿರೋದು. ನಾನು 22 ವರ್ಷಗಳಿಂದ ಶಾಸಕ ಆಗಿರುವವನು, ನನ್ನ ಬಗ್ಗೆನೇ ಅವರಿಗೆ ಮಾಹಿತಿ ಇಲ್ಲ. ಇದೊಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ ಆಗ್ಬಿಟ್ಟಿದೆ. ಸಿಐಡಿ ಮಹಜರ್ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಟಿ ರವಿ ಅವರು. ಇಡೀ ಪ್ರಕರಣ 3 ಭಾಗವಾಗಿ ನೋಡಬೇಕಾಗುತ್ತೆ. ಸದನದ ಒಳಗೆ ನಡೆದಿರೋದಕ್ಕೆ ಸಭಾಪತಿಯವರೇ ಸುಪ್ರೀಂ ಆಗಿರ್ತಾರೆ, ಅವರೇ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ನಾನು 22 ವರ್ಷಗಳಿಂದ ಕೂಡ ಶಾಸಕನಾಗಿದ್ದೇನೆ, ಸಕ್ರಿಯ ರಾಜಕಾರಣಿ, ನನ್ನ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ. ಈ ರೀತಿಯಾಗಿ ನನಗೊಂದು ಕಾನೂನು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೊಂದು ಕಾನೂನು ಅನ್ನೋದು ಎಷ್ಟು ಸರಿ? ಇದೊಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ ಆಗ್ಬಿಟ್ಟಿದೆ. ಪೊಲೀಸ್ ದೌರ್ಜನ್ಯ, ಸದನದ ಹೊರಗೆ ನಡೆದ ಘಟನೆ ಬಗ್ಗೆ ಕೂಡ ವಿವರವಾಗಿ ಮಾತನಾಡಿದ್ದಾರೆ. ನನ್ನ ದೂರಿನ ಮೇಲೆ ಇನ್ನೂ ಕೂಡ ಎಫ್ಐಆರ್ ಹಾಕಿಲ್ಲ. ಸಿಐಡಿ ಅಧಿಕಾರಿಗಳ ವಿರುದ್ಧ ಸಿಟಿ ರವಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ರೀತಿ ನ್ಯಾಯ, ನನಗೊಂದು ರೀತಿ ನ್ಯಾಯ ಅಂತ ಅಸಮಾಧಾನ. ಕಾನೂನು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೊಂದು ನನಗೊಂದು ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಕಾನೂನು ಎಲ್ರಿಗೂ ಒಂದೇ ಅಂತ ಅಂದ್ಕೊಂಡಿದ್ದೆ. ಆದರೆ ಕಾಂಗ್ರೆಸ್ ಆಡಳಿತದಲ್ಲಿ ಕಾಂಗ್ರೆಸ್ಸಿಗರಿಗೊಂದು ಕಾನೂನು, ಕಾಂಗ್ರೆಸ್ಸೇತರರಿಗೆ ಇನ್ನೊಂದು ಕಾನೂನು ಅನ್ನೋದು ಇವರು ಮಾಡಿಕೊಂಡು ಸಂವಿಧಾನಕ್ಕೆ ಅಪಚಾರ ಬಗೀತಾ ಇದ್ದಾರೆ. ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ವರ್ತನೆ ಮಾಡ್ತಾ ಇದ್ದಾರೆ. DGP ಮತ್ತು IG ಅವರನ್ನು ಭೇಟಿ ಮಾಡಿದೆ. DGP ಆ್ಯಂಡ್ IG ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋದಾಗ ಅವರಿಗೂ ನಾನು ಹೇಳಿದೆ, 19ನೇ ತಾರೀಕು ನಾನೊಂದು ದೂರು ಕೊಟ್ಟಿದ್ದೀನಿ, ಏನಾಯ್ತು ಅದು ಅಂತ ಕೇಳಿದೆ. ನನಗೆ ಅದು ಮಾಹಿತಿ ಇಲ್ಲ, ತರಿಸ್ಕೊಂಡು ಹೇಳ್ತೀನಿ ಅಂತ ಹೇಳಿದರು. ಅಂದರೆ 20 ವರ್ಷ ಶಾಸಕನಾಗಿದ್ದವನು, ನೀವು ಇಷ್ಟೆಲ್ಲ ಮೀಡಿಯಾಕ್ಕೆ ತೋರಿಸಿದ್ದೀರಿ, ಮಂತ್ರಿಯಾಗಿ ಕೆಲಸ ಮಾಡಿದವನು, MLC ಇದ್ದೀನಿ, ನನ್ನ ಕೇಸಿನ ಬಗ್ಗೆಯೇ ಅವರಿಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇಲ್ಲ. ನಾವು ನಂಬಿ ಬಂದಿದ್ದೇನೆ. ಇಡೀ ಪ್ರಕರಣದಲ್ಲಿ 3 ಭಾಗವಾಗಿ ನೋಡಬೇಕು. ಒಂದು, ಸದನದ ಒಳಗೆ ನಡೆದ ಘಟನೆಗಳು, ಅದಕ್ಕೆ ಪರಮಾಧಿಕಾರ ಇರೋದು ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಸಭಾಪತಿ ಮತ್ತು ಸಭಾಧ್ಯಕ್ಷರಿಗೆ. ಆ ವಿಷಯದಲ್ಲಿ ಸುಪ್ರೀಂ ಅಥಾರಿಟಿ ಸಂವಿಧಾನದ ಪ್ರಕಾರ ಸಭಾಪತಿ ಮತ್ತು ಸಭಾಧ್ಯಕ್ಷರು, ಸಂವಿಧಾನದ ಪ್ರಕಾರ ಆರ್ಟಿಕಲ್ 194 ವಿಶೇಷ ಅಧಿಕಾರವನ್ನು ಸಭಾಪತಿ, ಸಭಾಧ್ಯಕ್ಷರು ಮತ್ತು ಸದಸ್ಯರಿಗೆ ಕೊಡುತ್ತೆ. ಹಾಗಾಗಿ ಸಭಾಧ್ಯಕ್ಷರೇ ಆ ವಿಷಯದಲ್ಲಿ ನಿರ್ಣಯ ತೆಗೆದುಕೊಳ್ಬೇಕು, ಸಭಾಪತಿಗಳೇ ಆ ವಿಷಯದಲ್ಲಿ ಸೂಕ್ತ ನಿರ್ಣಯ ತಗೋಬೇಕು. ಸದನದ ಹೊರಗೆ ನಡೆದ ಘಟನೆಗಳು, ಒಂದು ಪೊಲೀಸ್ ಅಟ್ರಾಸಿಟಿ, ಇನ್ನೊಂದು ಗೂಂಡಾಗಳು ನನ್ನನ್ನು ಹತ್ಯೆಗೆ ಪ್ರಯತ್ನ ಮಾಡಿದ್ದು, ಇನ್ನೊಂದು ಪೊಲೀಸ್ ಸುಪಾರಿ ಕಿಲ್ಲರ್ ಥರ ವರ್ತನೆ ಮಾಡಿದ್ದು. ನಾನೀಗಾಗಲೇ 19ನೇ ತಾರೀಕು ರಾತ್ರಿ ಕೊಟ್ಟ ದೂರು ಸ್ಟಿಲ್ ನಾವು ರಿಜಿಸ್ಟರ್ ಆಗಿಲ್ಲ. ಈ ಗಳಿಗೆಗೂ ಅದು FIR ಆಗಿಲ್ಲ. ಈ ಗಳಿಗೆಗೂ